ವೆಲ್ಕಮ್ ಟು ಡೇವಿಡ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮ್ಮ ಜೊತೆಗೆ 3 ರೆಸಿಪಿನ ಶೇರ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಕರ್ಬೂಜ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನಿಲ್ಲಿ ಪೂರ್ತಿ ಹಣ್ಣಾಗಿರುವಂಥ ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದ್ರ ಒಳಗಡೆ ಇರೋ ಬೀಜನ ತೆಗಿಬೇಕು. ಇದು ಚೆನ್ನಾಗಿ ಹಣ್ಣಾಗಿರ್ಬೇಕು. ಪೂರ್ತಿ ಹಣ್ಣಾಗಿದ್ರೆ ಮಾತ್ರ ಜ್ಯೂಸ್ ಚೆನ್ನಾಗಾಗೋದು ಮತ್ತೆ ಸ್ವೀಟ್ ಅಂತ ಅನ್ಸೋದು. ಇದ್ರೊಳಗಡೆ ಇರೋ ಬೀಜನೆಲ್ಲ ತೆಗ್ದಿದ್ದೀನಿ. ಇದ್ರೊಳಗಡೆ ಇರೋ ಬೀಜನೆಲ್ಲ ಚೆನ್ನಾಗಿ ತೆಗ್ದಿದ್ದೀನಿ. ಬೀಜ ತಿನ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ತೆಗಿಬೇಕಾಗತ್ತೆ. ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಇವಾಗ ಇದು ಸಿಪ್ಪೆ ತೆಗೆದಿದ್ದಾಗಿದೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಬೇಕು. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಒಂದ್ಸಲ ಬ್ಲೆಂಡ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಸಕ್ಕರೆನೂ ಹಾಕ್ಬಿಡೋಣ ಇದಕ್ಕೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಹಣ್ಣು ಸ್ವೀಟ್ ಆಗಿದ್ರೆ ಜಾಸ್ತಿ ಏನ್ ಬೇಡ, ಅದಕ್ಕೋಸ್ಕರನೇ ಹೇಳಿದ್ದು ಸ್ವಲ್ಪ ಹಣ್ಣಾಗಿರೋದನ್ನೇ ತಗೊಳ್ಳಿ ಅಂತ. ನಾನಿಲ್ಲಿ ಒಂದು 4 ರಿಂದ 5 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಇವಾಗ ಮಿಕ್ಸಿಲಿ ಇದನ್ನ 1 ರೌಂಡ್ ತಿರುಗಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇವಾಗ ಇದಕ್ಕೆ ತಣ್ಣಗಿರೋ ಹಾಲು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೊಂದ್ಸಲ ಮಿಕ್ಸಿಲಿ ರುಬ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಹಾಲು ಮತ್ತೆ ಕರ್ಬೂಜ, ಸಕ್ಕರೆ 3 ಮಿಕ್ಸ್ ಆಗಿದೆ. ಇವತ್ತು ನನ್ನ ಹಸ್ಬೆಂಡ್ ಮಧ್ಯಾಹ್ನದ ಊಟಕ್ಕೆ ಅಂತ ಬೂತಾಯಿ ಮೀನನ್ನ ತಗೊಂಡ್ ಬಂದಿದ್ರು. ನಮ್ ಕಡೆ ಇದನ್ನ ತೋರಿ ಮೀನು ಅಂತ ಹೇಳ್ತೀವಿ. ಕಟ್ಟ ಮಿಟ್ಟ ಮಾಡ್ಬೇಕಂತ ಇದ್ದೀನಿ, ಮತ್ತೆ ಸ್ವಲ್ಪ ಫ್ರೈ ಮಾಡ್ಬೇಕಂತ ಇದ್ದೀನಿ. ಇಲ್ಲಿ ಮಸಾಲೆ ಮಾಡ್ಕೊಳ್ಳಕ್ಕೆ ಒಂದು ಬಾಂಡ್ಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಒಂದು 8 ರಿಂದ 10 ಒಣಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಜೀರಿಗೆ, ಒಂದು 5 ರಿಂದ 6 ಕಾಳುಮೆಣಸು, ಒಂದು 3 ರಿಂದ 4 ಸ್ಪೂನ್ ಕೊತ್ತಂಬರಿ ಕಾಳು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಅರ್ಧ ಈರುಳ್ಳಿನ ಹಾಕೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ನನ್ನ ಪಾತ್ರೆಗೆ ಹಾಕೊಳ್ಬೇಕು. ಒಂದು ಮೀಡಿಯಂ ಗಾತ್ರ ಟೊಮೆಟೊ ಹಣ್ಣು ಹಾಕೊಳ್ತಾ ಇದ್ದೀನಿ. ಮತ್ತೆ ಹುಣಸೆ ಹಣ್ಣು, ಅರಿಶಿನ ಪುಡಿನೂ ಹಾಕೊಂಡಿದ್ದೀನಿ. ಒಂದು ಅರ್ಧ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಬೇಕು.
ಮಸಾಲೆ ರುಬ್ಕೊಂಡಾಗಿದೆ. ಇದನ್ನೊಂದು ಪಾತ್ರೆಗೆ ಹಾಕಿ ನೀರ್ನ ನೋಡ್ಕೊಂಡು ಹಾಕೊಳ್ಳಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು. ಇವಾಗ ಇದಕ್ಕೆ ಬೂತಾಯಿ ಮೀನ್ ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ಉಪ್ಪನ್ನ ಸೇರಿಸಿ ಒಂದು 10 ನಿಮಿಷ ಕುದಿಸ್ಕೊಳ್ತೀನಿ. ಲೋ ಫ್ಲೇಮ್ ನಲ್ಲಿ 10 ನಿಮಿಷ ಇದನ್ನು ಕುದಿಯಕ್ಕೆ ಬಿಡಿ. ಇವಾಗ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು 6 ರಿಂದ 7 ಮೆಣಸಿನಕಾಯಿ ತಗೊಳ್ತಾ ಇದ್ದೀನಿ, ಒಂದು ಅರ್ಧ ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಜೀರಿಗೆ, ಒಂದು 8 ರಿಂದ 10 ಕಾಳುಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ಮಿಕ್ಸಿಲಿ ರುಬ್ಕೊಂಡು ಬರೋಣ. ಇವಾಗ ಇದು ರುಬ್ಬಿದ್ದಾಗಿದೆ. ಕಟ್ಟ ಮಿಟ್ಟನು ರೆಡಿ ಆಯ್ತು. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇವಾಗ ರುಬ್ಬಿಟ್ಕೊಂಡಿರೋ ಫಿಶ್ ಫ್ರೈ ಮಸಾಲೆನ ಫಿಶ್ಗೆ ಹಾಕಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಡ್ತಾ ಇದ್ದೀನಿ. ಇದಕ್ಕೊಂದು 2 ರಿಂದ 3 ಸ್ಪೂನ್ ಕಾರ್ನ್ ಫ್ಲೋರ್ ನ ಸೇರಿಸ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಎತ್ತಿಡ್ತಾ ಇದ್ದೀನಿ. ಟೈಮ್ ಇದ್ರೆ ಇನ್ನೂ ಜಾಸ್ತಿ ಹೊತ್ತು ಕೂಡ ಮ್ಯಾರಿನೇಟ್ ಮಾಡಬಹುದು. ನಾನಿವತ್ತು ಕುಚ್ಚಕ್ಕಿ ಅನ್ನನ ಮಾಡ್ಬೇಕಂತ ಬೆಳಗ್ಗೆನೆ ಬಿಸಿನೀರಲ್ಲಿ ಅಕ್ಕಿನ ನೆನೆಸಿಟ್ಟಿದ್ದೆ. ಇದು ನೆಂದಿದ್ದಾಗಿದೆ. ಇವಾಗ ಕುಕ್ಕರ್ಗೆ ಹಾಕಿ ಒಂದು 5 ವಿಜಲ್ ಕೂಗಿಸ್ತೀನಿ. 2 ರಿಂದ 3 ಲೋಟ ನೀರು ಹಾಕಿದ್ದೀನಿ ಇದಕ್ಕೆ. ಫಿಶ್ ಫ್ರೈ ಮಾಡಕ್ಕೆ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ಇದು. ಇದನ್ನ ರವಾದಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತೀನಿ. ಇವತ್ತು 3 ರೆಸಿಪಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಸು ನಿಮ್ಗೆ ಬಂದು ತಲುಪುತ್ತೆ. ಫಿಶ್ ಫ್ರೈ ರೆಸಿಪಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿತ್ತು, ತುಂಬಾನೇ ಟೇಸ್ಟಿಯಾಗಿತ್ತು.
ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.